ನಮಸ್ತೆ ಬಂಧುಗಳೇ. ಪ್ರತಿ ಸಾರಿ ಒಂದೇ ಚಿತ್ರಾನ್ನ ತಿಂದು ಬೇಜಾರಾಗಿದ್ದರೆ ಈ ಚಿತ್ರಾನ್ನ ಟ್ರೈ ಮಾಡಿ. ಈ ಚಿತ್ರಾನ್ನ ಮಾಡಲಿಕ್ಕೆ ಅನ್ನ ಮಾಡೋದು, ಒಗ್ಗರಣೆ ಮಾಡಿ ಕಲಿಸೋದು ಯಾವುದೂ ಅವಶ್ಯಕತೆ ಇಲ್ಲ. ತುಂಬ ಈಸಿಯಾಗಿ ಸರಳವಾಗಿ ಮಾಡುವಂಥ ಮೆಥಡ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸರಳವಾಗಿ ಮಾಡ್ತಾಯಿದ್ರೂ ಕೂಡ ತುಂಬ ರುಚಿಯಲ್ಲಿ ಎಕ್ಸಲೆಂಟ್ ಆಗಿರುತ್ತೆ. ಈ ಚಿತ್ರಾನ್ನನ ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ, ಲಂಚ್ ಬಾಕ್ಸಿಗೆ, ರಾತ್ರಿ ಡಿನ್ನರಿಗೆ ಕೂಡ ಇದನ್ನು ಮಾಡ್ಕೋಬಹುದು. ಬನ್ನಿ ಹಾಗಾದರೆ ಈ ಸ್ಪೆಷಲ್ ಆಗಿರುವಂಥ ಚಿತ್ರಾನ್ನ ಯಾವ ರೀತಿಯಾಗಿ ಮಾಡೋದು, ಏನೇನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ. ಬನ್ನಿ ತಡ ಮಾಡದೆ ರೆಸಿಪಿ ಶುರು ಮಾಡೋಣ. ನಮ್ಮ ಚಿತ್ರಾನ್ನ ಮಾಡಲಿಕ್ಕಂದ್ರೆ ಮೊದಲಿಗೆ ನಮಗೆ ಬೇಕಾಗಿರೋದು ಅಕ್ಕಿ. 250 ಗ್ರಾಮ್ ಅಕ್ಕಿ ಅಂದರೆ 1 ಗ್ಲಾಸ್ ಅಕ್ಕಿಯನ್ನು ನೀಟಾಗಿ ನಾನು ಒಂದು 3 ಸಾರಿ ತೊಳೆದು ನೀರು ಹಾಕಿ ಒಂದು ಅರ್ಧ ಗಂಟೆ ಮುಂಚೆ ನಾನು ನೆನೆಸಿಟ್ಟಿದ್ದೀನಿ. ಈಗ ನೆನೆಸಿಟ್ಕೊಳ್ಳೋದ್ರಿಂದ ಏನೆಲ್ಲ ಪ್ರಾಫಿಟ್ ಇದೆ ಅಂತಂದರೆ, ನಮ್ಮ ಅನ್ನ ನೋಡ್ರಿ ಚಿತ್ರಾನ್ನ ಹೂ ಆದಂಗೆ ಆಗುತ್ತೆ, ಮತ್ತು ಮಾಡೋದು ಕೂಡ ಬೇಗನೆ ಆಗುತ್ತೆ. ಇದಕ್ಕೆ ಏನೇನೆಲ್ಲ ಸ್ವಲ್ಪ ಕಟ್ ಮಾಡಿಟ್ಕೋಬೇಕು, ನೆನೆಸಿಟ್ಕೋಬೇಕು, ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ರೆಸಿಪಿ ಮಾಡ್ತಾನೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಬನ್ನಿ ಹಾಗಾದರೆ ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ನೋಡಿರಿ, ಇವಾಗ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡು ಗ್ಯಾಸ್ ಹಚ್ಕೊಂಡೆ. ಅದರಲ್ಲಿ ಒಂದು 2 ಸೌಟಿನಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ. ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದು ಚಮಚ. ನಂತರ ನೋಡಿರಿ, ಇದು ಬಟಾಣಿ ನೆನೆಸಿರುವಂಥದ್ದು, ಇದು ಬಟಾಣಿ ನೆನೆಸಿರುವಂಥ ಕಡಲೆಬೇಳೆ. ಎರಡನ್ನು ನಾವು ನೆನೆಸಿದ ನಂತರ ನೀರನ್ನು ತೆಗೆದು ನೀಟಾಗಿ ಒರೆಸ್ಕೋಬೇಕು. ಇಲ್ಲ ಅಂದರೆ ಹಸಿ ಇತ್ತು ಅಂದರೆ ನಮ್ಮ ಮಕ್ಕಕ್ಕೆ ಪಟ ಅಂತ ಸಿಡಿದು ಬಿಡುತ್ತೆ. ಹಾಗಾಗಿ ಮೇನಾಗಿ ನಾವು ಇದನ್ನು ಒರೆಸ್ಕೊಂಡೇ ಹಾಕೋಬೇಕು. ನಂತರ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ಒಂದು ಆಲೂಗಡ್ಡೆಯನ್ನು ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಮೀಡಿಯಮ್ ಸೈಜಿಂದು ಸಿಪ್ಪೆಯನ್ನು ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದು. ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಡ್ರಿ. ನಾನಿಲ್ಲ 4 ಹಸಿಮೆಣ್ಸಿನ್ಕಾಯನ್ನ ಕಟ್ ಮಾಡಿಟ್ಕೊಂಡಿದ್ದು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ರಿಂದ 3 ಒಣ ಮೆಣಸಿನ್ಕಾಯಿ. ಈ ಒಣ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಎರಡೂ ಹಾಕಿ ಮಾಡೋದ್ರಿಂದ ನಮ್ಮ ಚಿತ್ರಾನ್ನ ಟೇಸ್ಟ್ ಎಕ್ಸಲೆಂಟ್ ಆಗಿರುತ್ತೆ. ಹಾಗೆ ನೋಡಿರಿ, ಇಲ್ಲೇ 1 ಕಡ್ಡಿಯಷ್ಟು ಕರಿವೇಪಾಕು ಹಾಕ್ಕೊಂಡು ನೀಟಾಗಿ ಇದನ್ನು ಚಲೋತ್ನಾಗ ನಮ್ಮ ಆಲೂಗಡ್ಡೆ ಹಸಿ ವಾಸನೆ ಹೋಗಬೇಕು, ಕಲರ್ ಸ್ವಲ್ಪ ಚೇಂಜ್ ಆಗಲಿ. ಅಲ್ಲಿವರೆಗೆ ಇದನ್ನು ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ್ರಿ. ನಮ್ಮ ಕರಿಬೇವು ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಚೆನ್ನಾಗಿ ಗರಿ ಆಗಬೇಕು. ಮತ್ತು ಆಲೂಗಡ್ಡೆ, ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ, ಕಡ್ಲಿ, ಬಟಾಣಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ರುಚಿಯಲ್ಲಿ ಡಬಲ್ ಆಗುತ್ತೆ. ನಂತರ ನೋಡಿರಿ, ನಾನಿಲ್ಲೇ ಒಂದು 1/4 ಸೂಡಿನಷ್ಟು ಕೊತ್ತಂಬರಿಯನ್ನು ನೀಟಾಗಿ ತೊಳ್ಕೊಂಡು ತೊಗೊಂಬಂದಿದ್ದೀನಿ. ಅದನ್ನು ಇವಾಗ ನೋಡಿರಿ ಚಿಕ್ಕದಾಗೆ ಪೀಸ್ ಮಾಡಿ ಹಾಕೊಂಡ್ಬಿಡೋಣ. ಸ್ವಲ್ಪ ಎಳೆ ಕಡ್ಡಿ ಸಮೇತ ನಾನಿಲ್ಲಿ ತೊಗೋತಾ ಇದ್ದೀನಿ. ಎಳೆ ಕಡ್ಡಿಯನ್ನು ನಾವು ಯೂಸ್ ಮಾಡೋದ್ರಿಂದ ಬೆನಿಫಿಟ್ ತುಂಬಾ ಇದೆ. ನಮ್ಮ ಸೊಪ್ಪಿನಲ್ಲಿ ಸಿಗೋಕ್ಕಿಂತ 4 ಪಟ್ಟು ವಿಟಮಿನ್ನು ಎಳೆ ಕಡ್ಡಿಯಲ್ಲಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಎಳೆ ಕಡ್ಡಿಯನ್ನು ಕೂಡ ನಾನಿಲ್ಲಿ ತೊಗೋತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಬರೀ ಕೊತ್ತಂಬರಿ ಎಲೆಯನ್ನು ಕೂಡ ನೀವು ಹಾಕೋಬಹುದು. ಹೀಗೊಂದು ಸಲ ಮಾಡಿ ನೋಡಿರಿ, ತುಂಬಾ ರುಚಿಯಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಪ್ರತಿ ಸಾರಿ ಅದೇ ಚಿತ್ರಾನ್ನ ಅಂತ ರಾಗ ಎಳೆಯೋರಿಗೆ ಈ ಚಿತ್ರಾನ್ನ ಮಾಡಿಕೊಡಿ. ನಂತರ ನೋಡಿರಿ, ಇಲ್ಲೇ ಒಂದು ದೊಡ್ಡ ಗಾತ್ರದ 2 ಟೊಮೆಟೊನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರುಚಿಗನುಸಾರ ಉಪ್ಪು, 1.5 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೀವು ಕೂಡ ಜಾಸ್ತಿ ಕಲ್ಲುಪ್ಪನ್ನೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ಈಗ ಚಲೋತ್ನಾಗ ನೋಡಿರಿ, ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನಾವು. ಇದು ನೋಡಿರಿ, ಎಣ್ಣೆ ಹೊರಗೆ ಬಿಡುವವರೆಗೆ ಚೆನ್ನಾಗಿ ನಾವು ಇದನ್ನು ಕುದಿಸ್ಕೋಬೇಕು. ನೋಡಿರಿ, ಚೆನ್ನಾಗಿ ಎಣ್ಣೆ ಎಲ್ಲ ಮೇಲೆ ಕಾಣ್ತಾ ಇದೆಯಲ್ವ, ನಿಮಗೆ ತೇಲ್ತಾ ಇದ್ದದ್ದು ಕಾಣ್ತಾ ಇದೆಯಲ್ವ, ಕೊತ್ತ ಅಂತ ಕುದೀತಾ ಇದೆ ನೋಡಿರಿ ಎಣ್ಣೆ. ಈ ಟೈಮ್ನಲ್ಲಿ ನಾವು ಕಿಚನ್ ಕಿಂಗ್ ಅಂದರೆ ಏನು ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಬಾಕ್ಸ್ ಕೂಡ ತೋರಿಸಿದ್ದೀನಿ. ಅದು 1 ಸ್ಪೂನು, 1.5-2 ಸ್ಪೂನಷ್ಟು ಧನಿಯಾ ಪೌಡರ್, 1/4 ಸ್ಪೂನು ಇಲ್ಲ ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ. ನಿಮ್ಮ ಅನ್ನದ ಕ್ವಾಂಟಿಟಿಯನ್ನು ನೋಡಿಕೊಂಡು ಮಸಾಲೆ ಸಾಮಗ್ರಿ, ಖಾರ, ಉಪ್ಪು, ಅರಿಶಿಣ ಪುಡಿಯನ್ನು ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು. ಈಗ ಚೆನ್ನಾಗಿ ನೋಡಿರಿ, ನಮ್ಮದೆಲ್ಲನೂ ಮಿಕ್ಸ್ ಆಯಿತು, ಘಮ ವಾಸನೆ ಬರ್ತಾ ಇದೆ. ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ನೋಡಿರಿ ಬೆರೆತಾಯಿತು. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ. ಈಗ ಇದರಲ್ಲಿ ನಾವು ಯಾವ ಗ್ಲಾಸಿನಿಂದ ಅಕ್ಕಿ ತೊಗೊಂಡಿದ್ದೀವಿ ಅದೇ ಗ್ಲಾಸಿನಿಂದ 3 ನೀರನ್ನು ಹಾಕೋಬೇಕು. ನೋಡಿರಿ, ನಾನಿಲ್ಲೇ ಫುಲ್ ಹಾಕೋತಾ ಇದ್ದೀನಿ. ಈ 3 ನೀರನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಡ್ರಿ. ಚೆನ್ನಾಗಿ ಇದು ಕೊತ್ತ ಅಂತ ಕುದೀತಾ ಇರಲಿ. ಈ ಟೈಮ್ನಲ್ಲಿ ಅಕ್ಕಿ ನೆನೆಸಿಟ್ಟಿರುವಂಥ ನೀರನ್ನೆಲ್ಲ ತೆಗೆದು ಬರೀ ಅಕ್ಕಿಯನ್ನು ಮಾತ್ರ ಹಾಕೋಬೇಕು. ನಾವು ಫ್ಲೇಮನ್ನು ಲೋ ಮಾಡಿಬಿಡಿ. ಇವಾಗ ನಾವು ನೀರು ಕುದಿಯೋವರೆಗೆ ಮಾತ್ರ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ನಂತರ ನಾವು ಲೋ ಫ್ಲೇಮನ್ನು ಮಾಡಿಬಿಡಬೇಕು, ಕಂಪ್ಲೀಟಾಗಿ ಲೋ.
ಈಗ ಎಲ್ಲ ಅಕ್ಕಿ ಹಾಕಾಯಿತು. ಒಂದು ಸಾರಿ ಚಲೋ ಹೊತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೊಂಬಿಡ್ರಿ. ಈಗ ನೋಡಿರಿ ಚಲೋ ಹೊತ್ನಾಗ ಮಿಕ್ಸ್ ಆಯ್ತದಿಲ್ಲ ರೀ ನಮ್ಮದು. ಈಗ ಇದನ್ನು ನೋಡಿರಿ ನಾವು ಮುಚ್ಚಳವನ್ನು ಮುಚ್ಚಿ ಇದು ಬೇಗನೆ ಆಗುತ್ತೆ. ಒಂದು 5 ರಿಂದ 6 ನಿಮಿಷದಲ್ಲಿ ನಮ್ಮ ಅನ್ನ ರೆಡಿ ಆಗುತ್ತೆ. ಫುಲ್ ಮುಚ್ಚಿಬಿಟ್ಟು ಫ್ಲೇಮನ್ನು ಲೋ ಮಾಡಿ ನೋಡಿರಿ ಒಂದು 5 ರಿಂದ 6 ನಿಮಿಷ ಬಿಟ್ಟರೆ ಸಾಕು. ನಮ್ಮ ಅನ್ನ ಅನ್ನೋದು ಪರ್ಫೆಕ್ಟ್ ಅಡಿಗಿರ್ತೀವಿ. ಒಂದು ಸಲ ಚೆಕ್ ಮಾಡ್ಕೊಳ್ರಿ. ಈಗ ನೋಡಿರಿ ಪರ್ಫೆಕ್ಟ್ ಆಗಿದೆ ನಮ್ದು. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ರೆ ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷ ಬಿಡಬೇಕು. ಅಂದರೆ ನಮಗೆ ಅಳ್ಳಬೇಕಂತಾರಲ್ರಿ, ಆ ಥರ ನಮ್ಗೆ ಅಳ್ಳುತ್ತೆ, ಅನ್ನ ಚೆನ್ನಾಗಾಗುತ್ತೆ. ಈಗ ನೋಡಿರಿ ಪರ್ಫೆಕ್ಟಾಗಿ ನಮ್ದು 5 ನಿಮಿಷ ಮುಚ್ಚಿ ಆದ ನಂತರ ನಾನು ತೆಗಿತಾ ಇದ್ದೀನಿ. ಅದರಲ್ಲಿ 1 ಚಮಚದಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಈ ತುಪ್ಪ ಹಾಕಿ ಮಾಡೋದ್ರಿಂದ ನಮ್ಮ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಆಲ್ರೆಡಿ ನಾವು ಒಗ್ಗರಣೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ, ಮೇಲೆ ಹಾಕೋ ಅವಶ್ಯಕತೆ ಇಲ್ಲ. ನಮ್ಮ ಈ ವಿಡಿಯೋನಲ್ಲಿ ಚೆಂದ ಕಾಣಲಿ ಅನ್ನೋದಕ್ಕೋಸ್ಕರ ನಾನು ಕೊತ್ತಂಬರಿ ಸೊಪ್ಪನ್ನು ಮೇಲೆ ಸೇರಿಸ್ತಾ ಇದ್ದೀನಿ. ನೀವು ಕೊತ್ತಂಬರಿ ಸೊಪ್ಪು ಮನೆಯಲ್ಲಿ ತಿನ್ನಬೇಕು ಅಂದರೆ ಏನು ಅವಶ್ಯಕತೆ ಇಲ್ಲ, ಹಾಕದೇ ಇದ್ದರೂ ಕೂಡ ನಡೆಯುತ್ತೆ. ಆಲ್ರೆಡಿ ನಾವು ಒಗ್ಗರಣೆಯಲ್ಲಿ ಸಾಕಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀವಿ. ಈಗ ಚಲೋ ಹೊತ್ನಾಗ ನಾವು ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ ನಮ್ಮದು ಎಲ್ಲ ಚಲೋ ಹೊತ್ನಾಗ ಮಿಕ್ಸ್ ಆಯಿತು, ಕಾಣ್ತಿರ್ಬೋದು ನಿಮಗೆ. ನೋಡ್ರಿ ಇವಾಗ ವಾವ್ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಚಿತ್ರಾನ್ನ, ಸ್ಪೆಷಲ್ ಚಿತ್ರಾನ್ನ ರೆಡಿ ಆಯ್ತು ರೀ. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ಹಿಂಗೆ ಮಾಡಿಕೊಟ್ರು ನೋಡಿರಿ ಮಕ್ಕಳು ಎಂಜಾಯ್ ಮಾಡ್ಕೊತ ತಿಂತಾರೆ. ಲಂಚ್ ಬಾಕ್ಸಿಗೆ ಕೂಡ ಇದನ್ನೇ ಒಯ್ತಾರ್ರಿ. ನೀವು ರಾತ್ರಿ ಡಿನ್ನರಿಗೆ ಕೂಡ ಆರಾಮಾಗಿ ಮಾಡಿಕೊಂಡು ಎಂಜಾಯ್ ಮಾಡ್ಕೋಬೋದು. ಅರ್ಥ ಆಯ್ತೋದಿಲ್ಲ ರೀ ಹೆಂಗೆ ಮಾಡಬೇಕು ಅಂಥೇಳಿ ಒಂದು ಸಾರಿ ಟ್ರೈ ಮಾಡಿರಿ. ಈಗ ಮೊದಲಿಗೆ ನಾವು ದೇವ್ರ ನೈವೇದ್ಯನ ಇಟ್ಟು ಬಂದುಬಿಡೋಣ ಬರ್ರಿ. ಈಗ ದೇವ್ರಿಗೆ ನಾನು ಇದನ್ನು ಸರ್ವ್ ಮಾಡಕತ್ತೀನಿ ರೀ. ಈಗ ಇದನ್ನು ದೇವ್ರ ನೈವೇದ್ಯಕ್ಕೆ ಇಟ್ಟು ಬರ್ತೀನಿ ರೀ. 1 ನಿಮಿಷ ವೇಟ್ ಮಾಡಿರಿ. ಈಗ ಇಟ್ಟು ಬಂದೇನ್ರ ಸರ್ವ್ ಮಾಡಕತ್ತೀನಿ ನೋಡ್ರಿ. ಈ ಚಿತ್ರಾನ್ನನ ನಮ್ಮ ಉತ್ತರ ಕರ್ನಾಟಕದ ವಿಲೇಜ್ ಸೈಡ್ ಒಗ್ಗರಣೆ ಅನ್ನ ಕೂಡ ಅಂತಾರೆ ರೀ. ಈ ಒಗ್ಗರಣೆ ಅನ್ನ ಮಾಡೋದು ಭಾಳ ಅಂದ್ರೆ ಭಾಳ ಸಿಂಪಲ್ ರೀ. ಅದು ರುಚಿಯಲ್ಲಿ ಮಾತ್ರ ರಾಜ ರುಚಿ. ಈ ಚಿತ್ರಾನ್ನನ ಒಂದು ಸಾರಿ ಟ್ರೈ ಮಾಡಿರಿ. ಇದಕ್ಕೆ ಒಗ್ಗರಣೆ ಸಪ್ರೇಟು ಅನ್ನ ಸಪ್ರೇಟ್ ಮಾಡಿ ಕಲಿಸೋ ಅವಶ್ಯಕತೆ ಇಲ್ಲ. ಒಂದೇ ಸಾರಿ ನಮ್ಮ ಚಿತ್ರಾನ್ನ ರೆಡಿ ಆಗುತ್ತೆ ರೀ. ನಾವು ಅನ್ನ ಸಪ್ರೇಟ್ ಮಾಡಿ ಚಿತ್ರಾನ್ನನ ಒಗ್ಗರಣೆ ಮಾಡಿ ಕಲಿಸೋ ಚಿತ್ರಾನ್ನ ಬೆಳಿಗ್ಗೆ ಮಾಡಿದರೆ ಮಧ್ಯಾಹ್ನಕ್ಕೆ ಹಾಳಾಗುತ್ತೆ. ಹೀಗೆ ಮಾಡಿ ನೋಡಿ ನೀವು. ಬೆಳಗ್ಗೆ ಮಾಡಿದ್ದು ರಾತ್ರಿಯವ್ರಿಗೆ ಕೂಡ ಯೂಸ್ ಮಾಡ್ಕೋಬೋದು, ಏನೂ ಹಾಳಾಗೋದಿಲ್ಲ. ಅಷ್ಟೇ ಫ್ರೆಶ್ನೆಸ್ ಇರುತ್ತೆ, ಅಷ್ಟೇ ರುಚಿ ಕೂಡ ಇರುತ್ತೆ. ಸಖತ್ತಾಗಿರುವಂಥ ಈ ಚಿತ್ರಾನ್ನ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ಇವಾಗ ಟೇಸ್ಟ್ ನೋಡಿ ಕೂಡ ನಾನು ನಿಮಗೆ ಹೇಳಿಬಿಡ್ತೀನಿ. ವಾವ್ ಸಖತ್ತಾಗಿದೆ ರೀ. ನಂಬರ್ 1 ಚಿತ್ರಾನ್ನ. ಈ ಸ್ಪೆಷಲ್ ಚಿತ್ರಾನ್ನ ಯಾವ ರೀತಿ ಮಾಡೋದಂತ ಅರ್ಥ ಆಯ್ತೋದಿಲ್ಲ ರೀ. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಈ ಚಿತ್ರಾನ್ನ ಒಂದು ಮಾಡಿದರೆ ಸಾಕು, ನಾವು 4 ಹೊತ್ತಿಗೆ ಕೂಡ ಎಂಜಾಯ್ ಮಾಡ್ಕೋಬಹುದು. ಬನ್ನಿ ಎಲ್ಲ ಮನೆ ಮಂದಿ ಎಲ್ಲ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.